ನಾವೇನಾದರೂ ಒಂದೊಳ್ಳೆ ಕೆಲಸ ಮಾಡಕ್ಕೆ ಹೋಗ್ಬೇಕಾದ್ರೆ ಅಥವಾ ಮಾಡ್ತಾ ಇರಬೇಕಾದ್ರೆ ನಮ್ಮಲ್ಲೇ ನಮಗೆ ನಕಾರಾತ್ಮಕ ಚಿಂತನೆಗಳು ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಇದು ನನ್ನಿಂದ ಸಾಧ್ಯನಾ? ನಾನೇನಾದರೂ ಇದರಲ್ಲಿ ಫೇಲ್ ಆಗಿಬಿಡ್ತೀನಾ? ಈ ಕೆಲಸ ಮಾಡೋಷ್ಟು ಜ್ಞಾನ ನನ್ನಲ್ಲಿದೆಯಾ? ಈ ಕೆಲಸ ತುಂಬ ಕಷ್ಟ ಅನಿಸುತ್ತೆ. ಹೀಗೆ ಹಲವಾರು ನಕಾರಾತ್ಮಕ ಚಿಂತನೆಗಳು ನಮ್ಮಲ್ಲಿ ಮೂಡಿಬರುತ್ತೆ. ಬನ್ನಿ, ಇವತ್ತಿನ ಕತೆ ನೀರು ಮತ್ತು ಕಲ್ಲು. ಈ ಸ್ಟೋರಿ ಏನು ಮೆಸೇಜನ್ನು ಹೇಳೋದಕ್ಕೆ ನಮಗೆ ಟ್ರೈ ಮಾಡ್ತಾ ಇದೆ ಅಂತ ತಿಳ್ಕೊಳ್ಳೋಣ. ಈ ಕತೆನ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಕತೆಯ ಹೆಸರು ನೀರು ಮತ್ತು ಕಲ್ಲು. ಒಮ್ಮೆ ಊರಿನ ಹೊರವಲಯದಲ್ಲಿ ಒಂದು ನದಿ ಹರಿತಾ ಇರುತ್ತೆ. ಆ ನದಿಯ ಬಳಿ ದೊಡ್ಡ ಕಲ್ಲು ಅಂಟಿಕೊಂಡಿರುತ್ತೆ. ಕಲ್ಲು ನೀರಿನ ಹರಿವು ನೋಡುತ್ತಾ ನದಿಗೆ ಹೇಳುತ್ತೆ, ನೀನು ಎಷ್ಟು ದುರ್ಬಲ! ನಾನು ಇಲ್ಲಿಗೆ ವರ್ಷಗಳಿಂದ ಅಂಟಿಕೊಂಡಿರುವೆನು. ಆದರೆ ನೀನು ನನ್ನ ಮೇಲೆ ಹೋದರೂ ನನ್ನನ್ನು ಬದಲಾಯಿಸಲು ಸಾಧ್ಯವಾಗಲಿಲ್ಲ ಬಿಡು. ಇದಕ್ಕೆ ನದಿ ಕಲ್ಲಿಗೆ ಸಮಾಧಾನವಾಗಿ ಉತ್ತರಿಸುತ್ತೆ, ನಾನು ನನ್ನ ಧೀರತೆಯನ್ನು ತೋರಿಸಬಲ್ಲೆ. ನಾನು ಆಲಸ್ಯವಿಲ್ಲದಂತೆ ಅರಿಯುತ್ತೇನೆ. ನನ್ನ ನಿರಂತರ ಅರಿವು ನನಗೆ ಶಕ್ತಿ ನೀಡುತ್ತದೆ. ನೀನು ಈಗ ನನ್ನ ಶಕ್ತಿ ನೋಡಿದಾಗ ಮಾತ್ರ ನಿನ್ನ ಬದಲಾವಣೆ ಕಾಣಿಸುತ್ತದೆ. ಕಾಲಕ್ರಮೇಣ ನದಿ ತನ್ನ ನಿರಂತರ ಹರಿವಿಕೆಯಿಂದ ಆ ಕಲ್ಲಿನ ಮೇಲೆ ಚಿಕ್ಕದಾಗಿ ಚಿಹ್ನೆ ಮೂಡಿಸಿತು. ಹೀಗೆಯೇ ವರ್ಷಗಳ ಕಾಲ ಕಲ್ಲು ನಿಧಾನವಾಗಿ ಬಿರುಕು ಮೂಡುತ್ತಾ ಹೋಯಿತು. ಕೊನೆಗೆ ಆ ಕಲ್ಲು ಹದವಾಗಿ ನೀರಿನ ಹರಿವಿಗೆ ಹೋಳಾಗಿ ಬಿದ್ದಿತು. ಈ ಕಥೆಯ ಸಂದೇಶ ಏನು ಅಂತ ಆಗಲೇ ನಿಮಗೆ ಗೊತ್ತಾಗಿರ್ಬೋದು ಫ್ರೆಂಡ್ಸ್. ನಿರಂತರ ಶ್ರಮ ಮತ್ತು ಧೈರ್ಯದಿಂದ ನಾವು ಯಾವ ದೊಡ್ಡ ಕಾರ್ಯವನ್ನಾದರೂ ಸಾಧಿಸಬಹುದು. ಬದಲಾವಣೆ ನಿಧಾನವಾಗಿರಬಹುದು, ಆದರೆ ನಿರಂತರ ಪ್ರಯತ್ನವನ್ನು ಮಾಡುವುದರಿಂದ ಯಶಸ್ಸು ನಮ್ಮದಾಗುತ್ತದೆ.